ಬಳಸಿದಂತಹ ಕಾರು ಪತ್ತೆಯಾಗಿದೆ. ಗೋಪಾಲಪುರ ಅರಣ್ಯದೊಳಗೆ ಪತ್ತೆಯಾಗಿದೆ ಕಾರು. ಮತ್ತೊಂದು ಕಾರ್ನಲ್ಲಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ಕಾರಿಗೆ 2 ನಂಬರ್ ಪ್ಲೇಟ್ ಅನ್ನ ಬಳಸಿದೆ ಈ ಒಂದು ಖದೀಮರ ಗ್ಯಾಂಗ್. ಕಾರು ಸಿಕ್ಕ ಜಾಗಕ್ಕೆ ಎಸ್ಪಿ ವಿಷ್ಣುವರ್ಧನ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ದರೋಡೆಕೋರರು ಬಳಸಿದಂತಹ ಕಾರ್ ಇದೀಗ ಪತ್ತೆಯಾಗಿದೆ. ಅರಣ್ಯದ ಮಧ್ಯೆ ಗೋಪಾಲಪುರ ಅರಣ್ಯದೊಳಗೆ ಪತ್ತೆಯಾಗಿದೆ. ದರೋಡೆಕೋರರು ಬಳಸಿದಂತಹ ಕಾರನ್ನ ಅರಣ್ಯದಲ್ಲಿಯೇ ಬಿಟ್ಟು ಮತ್ತೊಂದು ಕಾರ್ನಲ್ಲಿ ತೆರಳಿದ್ದಾರೆ, ಪರಾರಿಯಾಗಿದ್ದಾರೆ ಖತರ್ನಾಕ್ ಖದೀಮರು. ಇನ್ನು ಕಾರಿನ ಡೋರ್ ತೆಗೆಯೋದಕ್ಕೆ ಮೆಕ್ಯಾನಿಕ್ ಅನ್ನು ಕೂಡ ಕರೆತಂದಿದ್ದಾರೆ ಪೊಲೀಸರು. ಕಾರಿಗೆ 2 ನಂಬರ್ ಪ್ಲೇಟ್ ಅನ್ನ ಬಳಸಿಕೊಂಡಿದ್ದಾರೆ ಈ ದರೋಡೆಕೋರರು. ಇನ್ನು ಕಾರು ಸಿಕ್ಕ ಜಾಗಕ್ಕೆ ಎಸ್ಪಿ ವಿಷ್ಣುವರ್ಧನ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರು ಸಿಕ್ಕ ಜಾಗದ ಬಳಿ ಸಂಪೂರ್ಣವಾಗಿ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಕಾರನ್ನ ಬಿಟ್ಬಿಟ್ಟು ಮತ್ತೊಂದು ಕಾರಲ್ಲಿ ಪರಾರಿಯಾಗಿದ್ದಾರೆ. ನಂಬರ್ ಪ್ಲೇಟ್ ಕೂಡ ಚೇಂಜ್ ಮಾಡಿದ್ದಾರೆ. ಅರಣ್ಯದ ಮಧ್ಯೆ ಕಾರು ಪತ್ತೆಯಾಗಿದೆ. ಯಾವೆಲ್ಲ ಆಯಾಮದಲ್ಲಿ ತನಿಖೆ ಆಗತ್ತೆ? ರೋಜಾ, ಈಗಾಗಲೇ ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ರೋಡ್ ರಾಬರಿ ಪ್ರಕರಣ ಇದೆ. ಅದನ್ನು ಕೂಡ ಜೈಪುರ ಪೊಲೀಸ್ ಠಾಣೆ ವ್ಯಾಪ್ತಿ ನಡೆದಂತಹ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಈಗ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಏನು ಘಟನೆ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ಆ ಒಂದು ಕಾರ್ ಏನು ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು, ಆ ಕಳ್ಳತನ ಆಗಿದ್ದಂತಹ ಕಾರನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ರು. ನಿನ್ನೆ ರಾತ್ರಿ ಈಗಾಗಲೇ ಏನು ಖದೀಮರು ಬಂದಂತಹ 2 ಕಾರ್ಗಳಿದೆ. ಅದು ಒಂದು ಕಾರು ಇನೋವಾ ಕಾರ್ ಇದೆ. ಆ ಕಾರು ಕೂಡ ಗೋಪಾಲ್ಪುರ ಅರಣ್ಯದಲ್ಲಿ ಕೂಡ ಪತ್ತೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಕಾರ್ ಸಿಕ್ಕ ಜಾಗಕ್ಕೆ ಸಂದರ್ಭದಲ್ಲೂ ಕೂಡ 2 ನಂಬರ್ ಪ್ಲೇಟ್ಗಳು ಇದ್ದಂಥದ್ದು ಕೂಡ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಈಗಾಗಲೇ ಆ ನಂಬರ್ ಪ್ಲೇಟ್ ಅನ್ನು ತೆಗೆದು ಈಗಾಗಲೇ ಏನು ಮೆಕ್ಯಾನಿಕಲ್ ಕರೆತದ್ದು ಕಾರ್ನ ಡೋರ್ ಅನ್ನು ತೆಗೆಸಿ ಒಳಭಾಗದಲ್ಲಿ ಏನೆಲ್ಲ ಸಿಗುತ್ತೆ ಮಾಹಿತಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕೇರಳದ ಮೂಲದ ವ್ಯಕ್ತಿಗಳಿದ್ದಾರೆ, ಅವ್ರಿಗೂ ಮತ್ತು ಈಗಾಗಲೇ ದರೋಡೆಕೋರಿಗೂ ಯಾವ ರೀತಿಯಾದಂತಹ ಸಂಬಂಧ, ಜೊತೆಗೆ ಈ ಕಾರ್ಗಳನ್ನ ಎಲ್ಲಿಂದ ತಗೊಂಡ್ಬಂದಿದ್ರು, ಮೂಲ ಓನರ್ ಏನಿದ್ದಾರೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ನಾಕಾಬಂದಿಯಲ್ಲಿ ಹಾಕಿದ್ದಾರೆ. ಸಾಕಷ್ಟು ಶ್ರಮವನ್ನು ಹಾಕಿ ಈಗಾಗಲೇ ಪೊಲೀಸರು ಈ ದರೋಡೆಕೋರರು 4 ಏನಿದ್ರು ಆ 4ರನ್ನ ಪತ್ತೆ ಹಚ್ಚೋದಕ್ಕೆ ಕೂಡ ಈಗಾಗಲೇ ಸಾಕಷ್ಟು ಶ್ರಮವನ್ನು ಹಾಕ್ತಾರೆ. ಜೊತೆಗೆ ಇವತ್ತು ಬಹುತೇಕ ಈ ಒಂದು ಪ್ರಕರಣ ಬೆದರಿಸ್ತೀವಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಬಹುತೇಕ ಏನೋ 1.5 ಲಕ್ಷ ಹಣವನ್ನು ತೆಗೆದುಕೊಂಡಿರುವಂತಹ ದರೋಡೆಕೋರರು ಅವರು ಕೂಡ ಬಹುತೇಕ ಇವತ್ತು ಪತ್ತೆ ಹಚ್ಚುತ್ತಾರೆ ಅನ್ನುವಂತಹ ವಿಶ್ವಾಸ ಎಲ್ಲರೂ ಕೂಡ ಕಾಣ್ತಾ ಇರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ವಿನೋದ್ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಕಾರು ಪತ್ತೆ ಆಯ್ತು ಅಂತ ಹೇಳ್ಬಿಟ್ಟು. ಆ ದರೋಡೆಕೋರರು ಕಾರನ್ನ ಅರಣ್ಯದ ಮಧ್ಯೆ ಬಿಟ್ಟುಬಿಟ್ಟು ಇನ್ನೊಂದು ಕಾರ್ನಲ್ಲಿ ಪರಾರಿಯಾಗಿದ್ದಾರೆ. ಬಿಕಾಸ್ ಪೊಲೀಸರ ಒಂದು ದಿಕ್ಕನ್ನ ತಪ್ಪಿಸೋ ಒಂದು ನಿಟ್ಟಿನಲ್ಲಿ ಹಾಗೆ ನಂಬರ್ ಪ್ಲೇಟ್ ಅನ್ನು ಕೂಡ ಚೇಂಜ್ ಮಾಡಿದ್ದಾರೆ ಕಾರಿನದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕಾರು ಪತ್ತೆ ಆಗಿರುವಂತದ್ದು ಗ್ಯಾಂಗ್ ನ ಕಾರು ಇದಾಗಿದೆ. ಬಳಸಿದಂತಹ ಕಾರು ಪತ್ತೆಯಾಗಿದೆ. ಗೋಪಾಲಪುರ ಅರಣ್ಯದೊಳಗೆ ಪತ್ತೆಯಾಗಿದೆ ಕಾರು. ಮತ್ತೊಂದು ಕಾರ್ನಲ್ಲಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ಕಾರಿಗೆ 2 ನಂಬರ್ ಪ್ಲೇಟ್ ಅನ್ನ ಬಳಸಿದೆ ಈ ಒಂದು ಖದೀಮರ ಗ್ಯಾಂಗ್. ಕಾರು ಸಿಕ್ಕ ಜಾಗಕ್ಕೆ ಎಸ್ಪಿ ವಿಷ್ಣುವರ್ಧನ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ದರೋಡೆಕೋರರು ಬಳಸಿದಂತಹ ಕಾರ್ ಇದೀಗ ಪತ್ತೆಯಾಗಿದೆ. ಅರಣ್ಯದ ಮಧ್ಯೆ ಗೋಪಾಲಪುರ ಅರಣ್ಯದೊಳಗೆ ಪತ್ತೆಯಾಗಿದೆ. ದರೋಡೆಕೋರರು ಬಳಸಿದಂತಹ ಕಾರನ್ನ ಅರಣ್ಯದಲ್ಲಿಯೇ ಬಿಟ್ಟು ಮತ್ತೊಂದು ಕಾರ್ನಲ್ಲಿ ತೆರಳಿದ್ದಾರೆ, ಪರಾರಿಯಾಗಿದ್ದಾರೆ ಖತರ್ನಾಕ್ ಖದೀಮರು. ಇನ್ನು ಕಾರಿನ ಡೋರ್ ತೆಗೆಯೋದಕ್ಕೆ ಮೆಕ್ಯಾನಿಕ್ ಅನ್ನು ಕೂಡ ಕರೆತಂದಿದ್ದಾರೆ ಪೊಲೀಸರು. ಕಾರಿಗೆ 2 ನಂಬರ್ ಪ್ಲೇಟ್ ಅನ್ನ ಬಳಸಿಕೊಂಡಿದ್ದಾರೆ ಈ ದರೋಡೆಕೋರರು. ಇನ್ನು ಕಾರು ಸಿಕ್ಕ ಜಾಗಕ್ಕೆ ಎಸ್ಪಿ ವಿಷ್ಣುವರ್ಧನ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರು ಸಿಕ್ಕ ಜಾಗದ ಬಳಿ ಸಂಪೂರ್ಣವಾಗಿ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಕಾರನ್ನ ಬಿಟ್ಬಿಟ್ಟು ಮತ್ತೊಂದು ಕಾರಲ್ಲಿ ಪರಾರಿಯಾಗಿದ್ದಾರೆ. ನಂಬರ್ ಪ್ಲೇಟ್ ಕೂಡ ಚೇಂಜ್ ಮಾಡಿದ್ದಾರೆ. ಅರಣ್ಯದ ಮಧ್ಯೆ ಕಾರು ಪತ್ತೆಯಾಗಿದೆ. ಯಾವೆಲ್ಲ ಆಯಾಮದಲ್ಲಿ ತನಿಖೆ ಆಗತ್ತೆ? ರೋಜಾ, ಈಗಾಗಲೇ ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ರೋಡ್ ರಾಬರಿ ಪ್ರಕರಣ ಇದೆ. ಅದನ್ನು ಕೂಡ ಜೈಪುರ ಪೊಲೀಸ್ ಠಾಣೆ ವ್ಯಾಪ್ತಿ ನಡೆದಂತಹ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಈಗ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಏನು ಘಟನೆ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ಆ ಒಂದು ಕಾರ್ ಏನು ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು, ಆ ಕಳ್ಳತನ ಆಗಿದ್ದಂತಹ ಕಾರನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ರು. ನಿನ್ನೆ ರಾತ್ರಿ ಈಗಾಗಲೇ ಏನು ಖದೀಮರು ಬಂದಂತಹ 2 ಕಾರ್ಗಳಿದೆ. ಅದು ಒಂದು ಕಾರು ಇನೋವಾ ಕಾರ್ ಇದೆ. ಆ ಕಾರು ಕೂಡ ಗೋಪಾಲ್ಪುರ ಅರಣ್ಯದಲ್ಲಿ ಕೂಡ ಪತ್ತೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ
ಈಗಾಗಲೇ ಪೊಲೀಸರು ಕಾರ್ ಸಿಕ್ಕಿ ಜಾಗಕ್ಕೆ ಸಂದರ್ಭದಲ್ಲೂ ಕೂಡ ಎರಡೆರಡು ನಂಬರ್ ಪ್ಲೇಟ್ಗಳು ಇದ್ದದ್ದು ಕೂಡ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಈಗಾಗಲೇ ಆ ನಂಬರ್ ಪ್ಲೇಟ್ ಅನ್ನು ತೆಗೆದು ಈಗಾಗಲೇ ಏನು ಮೆಕ್ಯಾನಿಕಲ್ ಕರೆತದ್ದು ಕಾರ್ನ ಡೋರ್ ಅನ್ನು ತೆಗೆಸಿ ಒಳಭಾಗದಲ್ಲಿ ಏನೆಲ್ಲ ಸಿಗುತ್ತೆ ಮಾಹಿತಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕೇರಳದ ಮೂಲದ ವ್ಯಕ್ತಿಗಳಿದ್ದಾರೆ, ಅವ್ರಿಗೂ ಮತ್ತು ಈಗಾಗಲೇ ದರೋಡೆಕೋರಿಗೂ ಯಾವ ರೀತಿಯಾದಂತಹ ಸಂಬಂಧ, ಜೊತೆಗೆ ಈ ಕಾರ್ಗಳನ್ನ ಎಲ್ಲಿಂದ ತಗೊಂಡ್ಬಂದಿದ್ರು, ಮೂಲ ಓನರ್ ಏನಿದ್ದಾರೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಲಾಕಬಂದಿರಿ ಹಾಕಿದ್ದಾರೆ. ಸಾಕಷ್ಟು ಶ್ರಮವನ್ನು ಹಾಕಿ ಈಗಾಗಲೇ ಪೊಲೀಸರು ಈ ದರೋಡೆಕೋರು 4 ಏನಿದ್ರು ಆ 4ರನ್ನ ಪತ್ತೆ ಹಚ್ಚೋದಕ್ಕೆ ಕೂಡ ಈಗಾಗಲೇ ಸಾಕಷ್ಟು ಶ್ರಮವನ್ನು ಹಾಕ್ತಾರೆ. ಜೊತೆಗೆ ಇವತ್ತು ಬಹುತೇಕ ಈ ಒಂದು ಪ್ರಕರಣ ಬೆದರಿಸ್ತೀವಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಬಹುತೇಕ ಏನೋ 1.5 ಲಕ್ಷ ಹಣವನ್ನು ತೆಗೆದುಕೊಂಡಿರುವಂತಹ ದರೋಡೆಕೋರರು ಅವರು ಕೂಡ ಬಹುತೇಕ ಇವತ್ತು ಪತ್ತೆ ಹಚ್ಚುತ್ತಾರೆ ಅನ್ನುವಂತಹ ವಿಶ್ವಾಸ ಎಲ್ಲರೂ ಕೂಡ ಕಾಣ್ತಾ ಇರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ವಿನೋದ್ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಕಾರು ಪತ್ತೆ ಆಯ್ತು ಅಂತ ಹೇಳ್ಬಿಟ್ಟು, ಆ ದರೋಡೆಕೋರರು ಕಾರನ್ನ ಅರಣ್ಯದ ಮಧ್ಯೆ ಬಿಟ್ಟುಬಿಟ್ಟು ಇನ್ನೊಂದು ಕಾರ್ನಲ್ಲಿ ಪರಾರಿಯಾಗಿದ್ದಾರೆ. ಬಿಕಾಸ್ ಪೊಲೀಸರ ಒಂದು ದಿಕ್ಕನ್ನ ತಪ್ಪಿಸೋ ಒಂದು ನಿಟ್ಟಿನಲ್ಲಿ ಹಾಗೆ ನಂಬರ್ ಪ್ಲೇಟ್ ಅನ್ನು ಕೂಡ ಚೇಂಜ್ ಮಾಡಿದ್ದಾರೆ ಕಾರಿನದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕಾರು ಪತ್ತೆ ಆಗಿರುವಂತದ್ದು ಗ್ಯಾಂಗ್ನ ಕಾರು ಇದಾಗಿದೆ. ಬಳಸಿದಂತಹ ಕಾರು ಪತ್ತೆಯಾಗಿದೆ. ಗೋಪಾಲಪುರ ಅರಣ್ಯದೊಳಗೆ ಪತ್ತೆಯಾಗಿದೆ ಕಾರು. ಮತ್ತೊಂದು ಕಾರ್ನಲ್ಲಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ಕಾರಿಗೆ 2 ನಂಬರ್ ಪ್ಲೇಟ್ ಅನ್ನ ಬಳಸಿದೆ ಈ ಒಂದು ಖದೀಮರ ಗ್ಯಾಂಗ್. ಕಾರು ಸಿಕ್ಕ ಜಾಗಕ್ಕೆ ಎಸ್ಪಿ ವಿಷ್ಣುವರ್ಧನ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ದರೋಡೆಕೋರರು ಬಳಸಿದಂತಹ ಕಾರ್ ಇದೀಗ ಪತ್ತೆಯಾಗಿದೆ. ಅರಣ್ಯದ ಮಧ್ಯೆ ಗೋಪಾಲಪುರ ಅರಣ್ಯದೊಳಗೆ ಪತ್ತೆಯಾಗಿದೆ. ದರೋಡೆಕೋರರು ಬಳಸಿದಂತಹ ಕಾರನ್ನ ಅರಣ್ಯದಲ್ಲಿಯೇ ಬಿಟ್ಟು ಮತ್ತೊಂದು ಕಾರ್ನಲ್ಲಿ ತೆರಳಿದ್ದಾರೆ, ಪರಾರಿಯಾಗಿದ್ದಾರೆ ಖದೀಮರು. ಇನ್ನು ಕಾರಿನ ಡೋರ್ ತೆಗೆಯೋದಕ್ಕೆ ಮೆಕ್ಯಾನಿಕ್ ಅನ್ನು ಕೂಡ ಕರೆತಂದಿದ್ದಾರೆ ಪೊಲೀಸರು. ಕಾರಿಗೆ 2 ನಂಬರ್ ಪ್ಲೇಟ್ ಅನ್ನ ಬಳಸಿಕೊಂಡಿದ್ದಾರೆ ಈ ದರೋಡೆಕೋರರು. ಇನ್ನು ಕಾರು ಸಿಕ್ಕ ಜಾಗಕ್ಕೆ ಎಸ್ಪಿ ವಿಷ್ಣುವರ್ಧನ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರು ಸಿಕ್ಕ ಜಾಗದ ಬಳಿ ಸಂಪೂರ್ಣವಾಗಿ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಕಾರನ್ನ ಬಿಟ್ಬಿಟ್ಟು ಮತ್ತೊಂದು ಕಾರಲ್ಲಿ ಪರಾರಿಯಾಗಿದ್ದಾರೆ. ನಂಬರ್ ಪ್ಲೇಟ್ ಕೂಡ ಚೇಂಜ್ ಮಾಡಿದ್ದಾರೆ. ಅರಣ್ಯದ ಮಧ್ಯೆ ಕಾರು ಪತ್ತೆಯಾಗಿದೆ. ಯಾವೆಲ್ಲ ಆಯಾಮದಲ್ಲಿ ತನಿಖೆ ಆಗತ್ತೆ? ರೋಜಾ, ಈಗಾಗಲೇ ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ರೋಡ್ ರಾಬರಿ ಪ್ರಕರಣ ಇದೆ, ಅದನ್ನು ಕೂಡ ಜೈಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಈಗ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಏನು ಘಟನೆ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ಆ ಒಂದು ಕಾರ್ ಏನು ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು, ಆ ಕಳ್ಳತನ ಆಗಿದ್ದಂತಹ ಕಾರನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ರು. ನಿನ್ನೆ ರಾತ್ರಿ ಈಗಾಗಲೇ ಏನು ಖದೀಮರು ಬಂದಂತಹ 2 ಕಾರ್ಗಳಿದೆ, ಅದು ಒಂದು ಕಾರು ಇನೋವಾ ಕಾರ್ ಇದೆ. ಆ ಕಾರು ಕೂಡ ಗೋಪಾಲ್ಪುರ ಅರಣ್ಯದಲ್ಲಿ ಕೂಡ ಪತ್ತೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಕಾರ್ ಸಿಕ್ಕಿ ಜಾಗಕ್ಕೆ ಸಂದರ್ಭದಲ್ಲೂ ಕೂಡ 2 ನಂಬರ್ ಪ್ಲೇಟ್ಗಳು ಇದ್ದದ್ದು ಕೂಡ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಈಗಾಗಲೇ ಆ ನಂಬರ್ ಪ್ಲೇಟ್ ಅನ್ನು ತೆಗೆದು ಈಗಾಗಲೇ ಏನು ಮೆಕ್ಯಾನಿಕಲ್ ಕರೆತದ್ದು ಕಾರ್ನ ಡೋರ್ ಅನ್ನು ತೆಗೆಸಿ ಒಳಭಾಗದಲ್ಲಿ ಏನೆಲ್ಲ ಸಿಗುತ್ತೆ ಮಾಹಿತಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕೇರಳದ ಮೂಲದ ವ್ಯಕ್ತಿಗಳಿದ್ದಾರೆ, ಅವ್ರಿಗೂ ಮತ್ತು ಈಗಾಗಲೇ ದರೋಡೆಕೋರಿಗೂ ಯಾವ ರೀತಿಯಾದಂತಹ ಸಂಬಂಧ, ಜೊತೆಗೆ ಈ ಕಾರ್ಗಳನ್ನ ಎಲ್ಲಿಂದ ತಗೊಂಡ್ಬಂದಿದ್ರು, ಮೂಲ ಓನರ್ ಏನಿದ್ದಾರೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಲಾಕಬಂದಿರಿ ಹಾಕಿದ್ದಾರೆ. ಸಾಕಷ್ಟು ಶ್ರಮವನ್ನು ಹಾಕಿ ಈಗಾಗಲೇ ಪೊಲೀಸರು ಈ ದರೋಡೆಕೋರು 4 ಏನಿದ್ರು ಆ 4ರನ್ನ ಪತ್ತೆ ಹಚ್ಚೋದಕ್ಕೆ ಕೂಡ ಈಗಾಗಲೇ ಸಾಕಷ್ಟು ಶ್ರಮವನ್ನು ಹಾಕ್ತಾರೆ. ಜೊತೆಗೆ ಇವತ್ತು ಬಹುತೇಕ ಈ ಒಂದು ಪ್ರಕರಣ ಬೆದರಿಸ್ತೀವಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಬಹುತೇಕ ಏನೋ 1.5 ಲಕ್ಷ ಹಣವನ್ನು ತೆಗೆದುಕೊಂಡಿರುವಂತಹ ದರೋಡೆಕೋರರು ಅವರು ಕೂಡ ಬಹುತೇಕ ಇವತ್ತು ಪತ್ತೆ ಹಚ್ಚುತ್ತಾರೆ ಅನ್ನುವಂತಹ ವಿಶ್ವಾಸ ಎಲ್ಲರೂ ಕೂಡ ಕಾಣ್ತಾ ಇರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ವಿನೋದ್ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಕಾರು ಪತ್ತೆ ಆಯ್ತು ಅಂತ ಹೇಳ್ಬಿಟ್ಟು, ಆ ದರೋಡೆಕೋರರು ಕಾರನ್ನ ಅರಣ್ಯದ ಮಧ್ಯೆ ಬಿಟ್ಟುಬಿಟ್ಟು ಇನ್ನೊಂದು ಕಾರ್ನಲ್ಲಿ ಪರಾರಿಯಾಗಿದ್ದಾರೆ. ಬಿಕಾಸ್ ಪೊಲೀಸರ ಒಂದು ದಿಕ್ಕನ್ನ ತಪ್ಪಿಸೋ ಒಂದು ನಿಟ್ಟಿನಲ್ಲಿ ಹಾಗೆ ನಂಬರ್ ಪ್ಲೇಟ್ ಅನ್ನು ಕೂಡ ಚೇಂಜ್ ಮಾಡಿದ್ದಾರೆ ಕಾರಿನದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕಾರು ಪತ್ತೆ ಆಗಿರುವಂತದ್ದು ಗ್ಯಾಂಗ್ನ ಕಾರು ಇದಾಗಿದೆ.